ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನೀವು ಎರಡು ಸ್ವೀಟ್ ರೆಸಿಪಿನ ನೀವು ನೋಡ್ಬೋದು. ಒಂದು ಬೇಕಿಂಗ್ ಕೇಕ್ ಹಾಗೆ ಪುರಿ ಗಿಣ್ಣುನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ವಾಚ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೆ ಇದೇ ರೀತಿ ಹೊಸ ಹೊಸ ರೆಸಿಪೀಸು ಹಾಗೆ ಸ್ಕಿನ್ ಕೇರ್ ವಿಡಿಯೋ ಎಲ್ಲ ಥರ ಕಂಟೆಂಟ್ ವಿಡಿಯೋ ನನ್ನ ಒಂದು ಚಾನಲಲ್ಲಿ ಸಿಗುತ್ತೆ. ನೀವು ಆರಾಮಾಗಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋನ ನೀವು ನೋಡ್ಬೋದು. ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ವಾಚ್ ಮಾಡಿ. ಹಾಗೆ ಈ ಒಂದು ಸ್ವೀಟ್ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋ ಒಂದು ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಹಸು ಹಾಕಿರೋ ಮೊದಲನೇ ಕರುವಿಂದ ಬರುವಂಥ ಹಾಲು. ಇದು ಹಾಲು. ಸೊ ಈ ಥರ ಹಾಲು ನನಗೆ ಸಿಕ್ಕಾಗೆಲ್ಲ ನಾನು ನಿಮಗೊಂದು ರೆಸಿಪಿನ ಶೇರ್ ಮಾಡ್ತಾನೆ ಇರ್ತೀನಿ. ಬಟ್ ಹಾಲಿದು ಸಿಗೋದು ತುಂಬಾ ಕಡಿಮೆ. ಹಾಗಾಗಿ ಸಿಕ್ಕಾಗೆಲ್ಲ ನಾನು ನಿಮಗೊಂದು ವಿಡಿಯೋ ಶೇರ್ ಮಾಡಿರ್ತೀನಿ. ಸೊ ಇನ್ನೊಂದು ನಾನು ಹಾಲಲ್ಲಿ ಒಂದು ರೆಸಿಪಿ ಕೂಡ ಮಾಡಿದ್ದೆ, ಅದ್ರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಮಿಸ್ ಮಾಡದೆ ಚೆಕ್ ಮಾಡಿ. ಈಗ ಈ ಒಂದು ಗಿಣ್ಣದ ಹಾಲನ್ನ ಮೊದಲಿಗೆ ನಮ್ಮ ಅತ್ತೆ ಇವಾಗ ಹೇಗೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾರೆ, ಬನ್ನಿ. ಮೊದಲಿಗೆ ಇಲ್ಲಿ ಕಡಾಯಲ್ಲಿ ಹಾಲು ಏನು ಸಿಕ್ಕಿರುತ್ತೋ ಅದನ್ನು ಒಂದು ಕಡಾಯಿಗೆ ಹಾಕ್ಕೊಂಡು ಕುದಿಸ್ಕೊಳ್ತಾರೆ. ಚೆನ್ನಾಗಿ ಅದು ಕುದಿಬೇಕು. ಕುದಿತಾ ಏನಾಗುತ್ತೆ, ನಿಮ್ಗೊಂದು ಕನ್ಸಿಸ್ಟೆನ್ಸಿ ಆಗಿ ನಿಮಗೆ ಗಿಣ್ಣು ಸಿಗುತ್ತೆ. ಅದು ಯಾವ ಥರ ಕನ್ಸಿಸ್ಟೆನ್ಸಿ ಸಿಗುತ್ತೆ ಅನ್ನೋದನ್ನ ತೋರಿಸಿದ್ದೀನಿ. ಸೊ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಏನೇನು ಇಂಗ್ರೀಡಿಯೆಂಟ್ ಬೇಕಾಗುತ್ತೆ ಈ ಒಂದು ರೆಸಿಪಿಗೆ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹಾಲು ಚೆನ್ನಾಗಿ ಕುದಿಸಿ ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಹಾಲನ್ನ ಕುದಿಸ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಾಗಿದೆ ನೋಡಿ ಗಿಣ್ಣು. ಇದನ್ನು ಹೀಗೆ ತಿನ್ನೋದ್ರಿಂದ ತುಂಬಾ ಸಪ್ಪೆ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಏನೇನು ಹಾಕಿ ಇಂಗ್ರೀಡಿಯೆಂಟ್ ಹಾಕಿ ರೆಡಿ ಮಾಡ್ಕೊಳ್ತಾರೆ ಈ ಒಂದು ಸ್ವೀಟ್ ಅನ್ನೋದನ್ನ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ಏಲಕ್ಕಿನ ತೊಗೊಳ್ತಾ ಇದ್ದಾರೆ. ಏಲಕ್ಕಿ ಒಂದು 5ರಿಂದ 6 ಏಲಕ್ಕಿನ ತೊಗೊಂಡಿದ್ದಾರೆ. ಇದು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಪುಡಿ ಆಗಬೇಕು ಅಂದರೆ ಅದು ನಾವು ಸ್ವೀಟಿಗೆ ಹಾಕಿದಾಗ ಕರಗಿ ಬಿಡಬೇಕು. ಆ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಕೊಟ್ಟು ಪುಡಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸ್ವೀಟ್ ಅಂದಮೇಲೆ ಸಕ್ಕರೆ ಅಥವಾ ಬೆಲ್ಲನ ಬಳಸ್ತೀವಿ. ನಾವು ಈ ಒಂದು ಸ್ವೀಟ್ಗೆ ಬೆಲ್ಲನ ಬಳಸ್ತಾ ಇದ್ದೀವಿ. ಸೊ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀವಿ. ನೆಕ್ಸ್ಟು ಇಲ್ಲಿ ಇದಕ್ಕೆ ವೆರಿ ಇಂಪಾರ್ಟೆಂಟ್ ಅಂದರೆ ಉದುರು ಗಿಣ್ಣು ಅಂತ ಮಾಡ್ತಾ ಇರೋದು. ಸೊ ಅದಕ್ಕೆ ಪುರಿ ಬೇಕಾಗುತ್ತೆ. ಹಾಗೆ 1 ಕಪ್ಪು ಕಾಯಿ ತುರಿನ ತೊಗೊಂಡಿದ್ದಾರೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ಗಿಣ್ಣು ರೆಡಿ ಆಗಿದೆ ಅಂತ. ಸೊ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಹಾಲು ಕುದಿಸ್ಕೊಂಡ್ರೆ ಈ ಒಂದು ಕನ್ಸಿಸ್ಟೆನ್ಸಿ ಗಿಣ್ಣು ನಿಮಗೆ ಸಿಗುತ್ತೆ. ಸೊ ಇದು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇದಕ್ಕೆ ನೀವೇನು ಮಾಡಬೇಕು ಅಂತ ಅಂದರೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ನೀಟಾಗಿ ಬೆಲ್ಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು, ಅದು ಚೆನ್ನಾಗಿ ಸೆಟ್ ಆಗಬೇಕು. ಬೆಲ್ಲ ಎಲ್ಲ ಕರಗಿದ ಮೇಲೆ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. 1 ಕಪ್ಪು ಕಾಯಿ ತುರಿ ಆದರೆ ಚೆನ್ನಾಗಿರುತ್ತೆ. ಅದಕ್ಕೆ ಹೆಚ್ಚಾಗಿದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ 1 ಕಪ್ಪು ಕಾಯಿ ತುರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದೆಲ್ಲ ನೀಟಾಗಿ ಸೆಟ್ ಆದಮೇಲೆ ಪುರಿ ತೊಗೊಂಡಿರ್ತೀವಲ್ವ, ಪುರಿ ಅಂತಲೂ ಕರೀತಾರೆ, ಒಂದು ಕಡೆ ಮಂಡಕ್ಕಿ ಅಂತಲೂ ಕರೀತಾರೆ. ಈಗ ನಾನು ಸಾಲ್ಟ್ ಮಂಡಕ್ಕಿನ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮೆಥಡನ್ನು ನೀವು ಮಾಡೋದ್ರಿಂದ. ತುಂಬಾ ಡಿಫ್ರೆಂಟ್ ಟೇಸ್ಟ್ ಅಂತಲೇ ನೀವು ನೋಡ್ಬೋದು, ತಿನ್ಬೋದು. ಅಷ್ಟು ಸಖತ್ತಾಗಿರುತ್ತೆ. ಸೊ ಯಮ್ಮಿಯಾಗಿರುತ್ತೆ. ನಾನು ಕೂಡ ಫಸ್ಟ್ ಟೈಮೇ ನಮ್ಮ ಅತ್ತೆ ಮಾಡಿರೋದು ನಾನು ತಿಂದಿದ್ದು. ತುಂಬಾ ಇಷ್ಟ ಆಯಿತು ನನಗೆ. ಸೊ ಈಗ ಸ್ವಲ್ಪನೇ ಪುರಿನ ಹಾಕ್ಕೊಂಡು ಕಲಿಸ್ಕೊಳ್ತಾ ಬರಬೇಕಾಗುತ್ತೆ. ಫೈನಲಾಗಿ
ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೇಕು. ಆ ಒಂದು ಘಮ ತಗೊಳ್ಳೋದಕ್ಕೆ ತುಂಬಾ ಇಷ್ಟ ನನಗೆ ಏಲಕ್ಕಿ ಪೌಡರು. ಸೊ ಏಲಕ್ಕಿ ಪೌಡರ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಇವನ್ನೆಲ್ಲ ಮಾಡ್ಕೊಳ್ಬೇಕಾಗುತ್ತೆ ನೀವು. ಸೊ ಇಷ್ಟೆಲ್ಲ ಮಾಡಾದ್ಮೇಲೆ ಒಂದು 5 ನಿಮಿಷ ಬಿಟ್ಟು ನೀವು ಟೇಸ್ಟ್ ಮಾಡಿ. ಅಟ್ಲೀಸ್ಟ್ ಒಂದು ಹಾಫ್ ಡೇ ಬಿಟ್ಟಾದರೂ ನೀವು ಟ್ರೈ ಮಾಡಿ. ಟೇಸ್ಟ್ ಅದ್ಭುತವಾಗಿರುತ್ತೆ, ಸಖತ್ತಾಗಿರುತ್ತೆ. ನೀವು ಯಾವತ್ತೂ ತಿಂದಿರಲ್ಲ ಆ ರೀತಿ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ನಿಮಗೆ ಟೇಸ್ಟು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿದೆ, ನೋಡೋಕ್ಕೂ ತುಂಬಾ ಲುಕ್ ಆಗಿದೆ ಅಲ್ವಾ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಗಿಣ್ಣದ ಹಾಲು ಅಂದರೆ ತುಂಬಾ ಇಷ್ಟ. ಸೊ ನಮ್ಮ ಅತ್ತೆ ನನಗೆ ತುಂಬಾ ವೆರೈಟೀಸ್ ಎಲ್ಲ ಮಾಡಿಕೊಡ್ತಾ ಇರ್ತಾರೆ ಗಿಣ್ಣದ ಹಾಲಲ್ಲಿ. ಸೊ ಅದನ್ನು ಇಲ್ಲಿ ಒಂದು ರೆಸಿಪಿ ನಿಮಗಂತೂ ಶೇರ್ ಮಾಡಿದ್ದಾರೆ. ಸೊ ಬನ್ನಿ ನೆಕ್ಸ್ಟ್ ನಾನು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದನ್ನು ನೀವು ನೋಡಬೇಕು ಅಂತ ಸ್ಕಿಪ್ ಮಾಡಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಈಸಿಯಾಗಿ ಓರಿಯೋ ಬಿಸ್ಕೆಟಲ್ಲಿ ಹೇಗೆ ಕೇಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ತೋರಿಸ್ತೀನಿ ನೋಡಿ. ಓರಿಯೋ ಬಿಸ್ಕೆಟ್, ಜೊತೆಗೆ ಹ್ಯಾಪಿ ಬಿಸ್ಕೆಟ್, ಇದು ಒಂದು 4 ಹಾಕೊಳ್ಳೋಣ. ಈ ಕ್ರೀಮ್ನ ರಿಮೂವ್ ಮಾಡ್ಕೊಳ್ಳೋಣ. ಇದೇ ಥರ ಎಲ್ಲ ಬಿಸ್ಕೆಟು ಮಾಡ್ಕೊಳ್ಬೇಕು. ಎಲ್ಲ ಕ್ರೀಮ್ ರಿಮೂವ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿದೆ ಬಿಸ್ಕೆಟು. ಒಂದು ಗ್ಲಾಸ್ ಮಿಲ್ಕ್ ತೊಗೊಂಡಿದ್ದೀನಿ. ಈ ಪ್ಲೈನ್ ಬಿಸ್ಕೆಟ್ಗೆ ಹಾಕೊಳ್ಳೋಣ. ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ. ನೋಡಿ ಚೆನ್ನಾಗಿ ಹಾಲು ಹಾಕಿದ್ದೀವಲ್ವ, ಈ ಥರ ಆಗ್ತಾ ಇದೆ. ₹5 ಅಥವಾ ₹10 ಯಾವುದಾದ್ರೂ ಡೈರಿ ಮಿಲ್ಕು ಸಿಲ್ಕ್ ಚಾಕ್ಲೇಟ್ ಆಗಿರಬೇಕು. ಯಾವುದೇ ರೀತಿ ನಟ್ಸ್ ಎಲ್ಲ ಅದರಲ್ಲಿ ಇರಬಾರ್ದು. ಸಿಲ್ಕ್ ಡೈರಿ ಮಿಲ್ಕ್ ಚಾಕ್ಲೇಟ್ ಆಗಿರಬೇಕು. ಸೊ ಅದನ್ನು ಇಲ್ಲಿ ಮೆಲ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಮೆಲ್ಟ್ ಆಗ್ತಾ ಇದೆ. ಒಳ್ಳೆ ಟಿಪ್ಸ್ ಅಲ್ವಾ, ನೋಡ್ಕೊಳ್ಳಿ, ಚೆನ್ನಾಗಿದೆ. ಓಕೆ, ಬೇಕಿಂಗ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಬೇಕಿಂಗ್ ಸೋಡಾ, ಕ್ರೀಮ್ ತಗೊಂಡಿದ್ವಲ್ಲ, ಈಗ ಇದನ್ನು ಹಾಲಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಡು ಮೆಲ್ಟ್ ಮಾಡ್ಕೊಳ್ಳೋಣ. ಹಾಲಲ್ಲಿ ಈ ಥರ ಮೆಲ್ಟ್ ಮಾಡ್ಕೊಳ್ಳಿ ನೋಡಿ. ರೆಡಿಯಾಗಿದೆ ನೋಡಿ. ಎಲ್ಲ ಬಿಸ್ಕೆಟ್ ಹಾಕೊಂಡಿದ್ದೀನಿ. ಇದು ಗ್ರೈಂಡ್ ಪೌಡರ್ ಇಲ್ಲಿ ಹಾಕೊಳ್ಳೋಣ. ಸ್ವಲ್ಪ ಇಲ್ಲೆಲ್ಲ ಸ್ಪ್ರೆಡ್ ಮಾಡಿದ್ದೀನಿ. ಇದನ್ನೆಲ್ಲ ಹಾಕೊಳ್ಳೋಣ. ಹಾಕಿಟ್ಟಿದ್ದೀನಿ. ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು 10 ಮಿನಿಟ್ಸ್ ಬಾಯ್ಲ್ ಆಗಕ್ಕೆ ಬಿಡೋಣ.
ಎಲ್ಲ ರೆಡಿ ಆಗಿದೆ. ಇವಾಗ ಕ್ರೀಮ್ಸ್ ಎಲ್ಲ ಹಾಕಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಕೇಕ್ ಕಟ್ ಮಾಡ್ಕೊತೀನಿ. ವೈಟ್ ಕ್ರೀಮ್ನ ಹಾಕೊಳ್ಳೋಣ. ಇವಾಗ ಕ್ರೀಮ್ ಎಲ್ಲ ಹಾಕ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಕ್ರೀಮ್ ಮೇಲೆ ಇಡೋಣ. ಈಗ ಡೈರಿ ಮಿಲ್ಕ್ ಚಾಕ್ಲೇಟ್ನ ಇದ್ರ ಮೇಲೆ ಹಾಕೊಳ್ಳೋಣ. ಇದೆಲ್ಲ ಹಾಕಿದ್ದೀನಿ. ಹ್ಯಾಪಿ ಪೌಡರ್ ಮಾಡ್ಕೊಂಡಿದ್ವಲ್ಲ ಬಿಸ್ಕೆಟ್ದು, ಈಗ ಇದನ್ನು ಇದ್ರ ಮೇಲೆ ಹಾಕೊಳ್ಳೋಣ. ಕೇಕ್ ರೆಡಿಯಾಗಿದೆ ನೋಡಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಜಸ್ಟ್ 15 ಮಿನಿಟ್ಸಲ್ಲಿ ಮಾಡ್ಬೋದು. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ. ಸೂಪರ್. ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಲ್ವಾ ನೋಡಿ. ಓಕೆ, ಈ ಥರನೇ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.